ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ನಾನಿಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥ ವಿಷಯಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಹೀಗಾಗಿ ತಾವೆಲ್ಲರೂ ಕೂಡ ಬಹಳ ಕುತೂಹಲತೆಯಿಂದ ಇದನ್ನು ಕೇಳಾಕತ್ತೀರಿ ಅಂತ ಅನಿಸ್ಲಾಯ್ತು. ಈಗಾಗಲೇ ಎಕ್ಸಾಮ್ಸ್ ಅನೇಕ ಬಂದಾವ, ಇನ್ನೇನು ಸ್ವಲ್ಪ ಸಮಯ ಇದೆ. ಈ ಬೆರಳೆಣಿಕೆಯಲ್ಲಿ ಮಾತ್ರ ನಮಗೆ ಟೈಮ್ ಲಭ್ಯವಿದೆ. ಅದರಲ್ಲಿ ನಾವು ಕವರ್ ಮಾಡ್ಕೋಬೇಕಾದ್ರೆ ಕೆಲವೊಂದಿಷ್ಟು ಟೆಕ್ನಿಕ್ಸ್ಗಳನ್ನ ನಾವು ಅರ್ಥಕೊಳ್ಳಬೇಕು. ಇಲ್ಲಿ ನಾನು ಬೋರ್ಡ್ನವ್ರು ಬಿಟ್ಟಿರ್ತಕ್ಕಂತಹ ಈ ಮಾಡೆಲ್ ಕ್ವಶನ್ ಪೇಪರನ್ನು ಆಧಾರವಾಗಿಟ್ಟುಕೊಂಡು ನಿಮಗೆ ಕೆಲವೊಂದಿಷ್ಟು ತಂತ್ರಗಳನ್ನ ಹೇಳಿಕೆ ಬರ್ತಾ ಇದ್ದೇನೆ. 2 ಮಾರ್ಕ್ಸ್ನು 18ರಿಂದ 24 ಮಾರ್ಕ್ಸ್ ತನಕ ಬರ್ತಕ್ಕಂತಹ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಕ್ಕಂತಹ ವಾಕ್ಯಗಳನ್ನು ನಾನಿಲ್ಲಿ ನಿಮಗೆ ಇಂಪಾರ್ಟೆಂಟ್ ಪಾಠಗಳ ಮೇಲೆ ಲೆಸನ್ಸ್ಗಳನ್ನ ಯಾವ್ಯಾವ ಓದ್ಕೋಬೇಕು 2-3 ಮಾರ್ಕ್ಸ್ನಲ್ಲಿ ಅಂತಂದ್ರೆ, ಜೆಂಟಲ್ಮ್ಯಾನ್ ಆಫ್ ರಿಯನ್ ಮೇಡಿಯೋ, ಡಾಕ್ಟರ್ B.R. ಅಂಬೇಡ್ಕರ್, ದ ಕನ್ಸರ್ಟ್, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಆ್ಯಂಡ್ ದ ಲ್ಯಾಂಡ್. ಇನ್ನು 4 ಕೂಡ ಒಂದು ಸಪ್ಲಿಮೆಂಟೆಡಿಂಗನ್ನು ನೀವು ಓದ್ಕೊಂಡ್ರೆ ಸಾಕು, ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ತಾವೆ. ಇನ್ನು ನಾನು ಇವತ್ತು ಲೆಸನ್ ವೈಸ್ 2-3 ಮಾರ್ಕ್ಸಿದ್ದು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಹೇಳ್ಕೊತ ಹೋಗ್ತೀನಿ. ಜೆಂಟಲ್ಮ್ಯಾನ್ ಆಫ್ ರಿಯನ್ ಮೇಡಿಯೋ ಅಂತಕ್ಕಂತಹ ಒಂದು ಪಾಠದ ಮೇಲೆ ನಾನು ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 and 3 ಸೆಂಟೆನ್ಸಸ್ ಅಂತಕ್ಕಂಥದ್ದನ್ನು ನಾನು ನೋಡಬಹುದು. 1ನೇ ಕ್ವಶನ್ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ವಶನ್ ನಾನು ನೋಡಬೇಕು ಅಂತಂದ್ರೆ, ಡಿಸ್ಕ್ರೈಬ್ ದ ಪ್ರಾಪರ್ಟಿ ಆಫ್ ಡಾನ್ ಅಂಡ್ ಜೆಮ್ಲೋ ಅಂತಕ್ಕಂಥದ್ದು. ಇದು ಬಹಳ ವೆರಿ ಇಂಪಾರ್ಟೆಂಟ್ ಆಗಿದೆ. ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು, ಕೀವರ್ಡ್ಸ್ಗಳು ನೋಡ್ಕೋಬೇಕು. ಇಲ್ಲಿ ಕೀವರ್ಡ್ಸ್ಗಳು ನೀವು ನೆನಪಿಟ್ಕೋಬೇಕು. ಡಾನ್ ಅನ್ಸೆಮ್ಲೋ ರಿಯನ್ ಮೇಡಿಯೋ ಅಂತಕ್ಕಂಥದ್ದನ್ನು, ರಿಯನ್ ಮೇಡಿಯೋದಲ್ಲಿ ಡಾನ್ ಅನ್ಸೆಮ್ಲೋ ವಾಸವಾಗಿದ್ದರು ಅಂತಕ್ಕಂಥ ನಾವಿಲ್ಲಿ ನೋಡ್ಕೋಬಹುದು. His people had been there for centuries. ಇಲ್ಲಿ ಅನೇಕ ಶತಮಾನಗಳ ಕಾಲ ತಮ್ಮ ಜನರಲ್ಲಿ ವಾಸವಾಗಿದ್ದರು ಅನ್ನೋದನ್ನು ನಾವು ಇಲ್ಲಿ ಕಾಣ್ತೀವಿ. He tilled the same land they had tilled ಅಂತಕ್ಕಂಥದ್ದು. they had tilled ಅಂತಂದ್ರೆ ಇವರು ಹಿರಿಯರು ಉಳುಮೆ ಮಾಡಿರ್ತಕ್ಕಂತಹ ಆ ಒಂದು ಭೂಮಿಯನ್ನು ಇಲ್ಲಿವರೆಗೂ ಕೂಡ ಇವರು ಉಳುಮೆ ಮಾಡ್ಕೊಂಬಂದಾರ ಅಂತ. His house was small. ಕೀವರ್ಡ್ಸ್ಗಳನ್ನ ಸ್ವಲ್ಪ ಅರ್ಥ ಮಾಡ್ಕೋರಿ. ಈಸ್ ಹೌಸ್ ವಾಸ್ ಸ್ಮಾಲ್. ಯಾಕಂದರೆ ನಾನು ಹೇಳ್ತಾ ಇರೋದು ನಿಮಗೆ ಯಾಕಂತ ಕೇಳಿದ್ರೆ, ಇದು ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸನ್ನು ನಾವು ಯೂಸ್ ಮಾಡಾಕತ್ತೀವಿ. ವಾಸ್ ಸ್ಮಾಲ್ ಅಂತಕ್ಕಂಥದ್ದು, ರಿಚ್ಡ್ ಅಂತಕ್ಕಂಥದ್ದು, ಆಮೇಲೆ ಬಟ್ ಕ್ವಿಂಟ್ ಅಂತಕ್ಕಂಥದ್ದು. ಎ ಲಿಟಲ್ ಕ್ರ್ಯಾಕ್ ರ್ಯಾನ್ ಥ್ರೂ ಹೀಸ್ ಲ್ಯಾಂಡ್. ಭಾಳ ಇಂಪಾರ್ಟೆಂಟ್. ಲಿಟಲ್ ಕ್ರೀಕ್ ಬಹಳ ಇಂಪಾರ್ಟೆಂಟ್. ಒಂದು ಸಣ್ಣ ಝರೆ ಅಥವಾ ಹಳ್ಳ ಇವರ ಭೂಮಿಯಲ್ಲಿ ಹಾದು ಹೋಗಿತ್ತು. ದ ಆರ್ಚರ್ಡ್ ವಾಸ್ ನ್ಯಾರಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಭಾಳ ಸುಂದರವಾಗಿತ್ತು ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಅದಕ್ಕಾಗಿ ನಿಮಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಇನ್ನು ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಅಪಿರಿಯನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಅಂಡ್ ಜೆಮ್ಲೋ ಅಂತಕ್ಕಂಥ 2ನೇ ಕ್ವಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗಿತ್ತು ಅಂತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ನೀವು ಮ್ಯಾನರ್ಸ್ ಆಫ್ ಡಾನ್ ಅಂಡ್ ಜೆಮ್ಲೋ ಕುರಿತು ನೀವು ಅಪಿರಿಯನ್ಸ್ ನೋಡಿದ್ದನ್ನು ಬ್ರೀಫ್ಲಿ ಎಕ್ಸ್ಪ್ಲೇನನ್ನು ಮಾಡಿರಿ ಅಂತಕ್ಕಂಥದ್ದು ಬಂದಾಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗಿಲ್ಲಿ. ಅದನ್ನು ನೀವು ಸರಿಯಾಗಿ ನೋಡ್ಕೋಬೇಕು. ಡಾನ್ ಅನ್ಸೆಮ್ಲೋ ಓರ್ ಆ್ಯನ್ ಓಲ್ಡ್ ಗ್ರೀನ್ ಪೆಡೆಡ್ ಕೋಟ್. ಈಗಾಗಲೇ ನಾವು ಸಾಕಷ್ಟು ಬಾರಿ ತಿಳ್ಕೊಂಡಿದ್ದೀವಿ ಎಂತಹ ಕೋಟನ್ನು ಹಾಕ್ಕೊಂಡಿರ್ತಾರ ಅಂತಕ್ಕಂಥದ್ದು. ಡಾನ್ ಅನ್ಸೆಮ್ಲೋ ಅವರು ಹಸಿರು ಬಣ್ಣದ ಕೋಟನ್ನು ಹಾಕ್ಕೊಂಡಿರ್ತಾರ, ಹಳೇದಾಗಿರ್ತಕ್ಕಂಥ ಕೋಟನ್ನು ಹಾಕ್ಕೊಂಡಿರ್ತಾರ. ಈಸ್ ಗ್ಲೋಸ್ ಟು ವೇರ್ ಓಲ್ಡ್ ಆ್ಯಂಡ್ ಟಾರ್ನ್. ಭಾಳ ಹಳಿದಾಗಿರ್ತಕ್ಕಂತಹ ಹ್ಯಾಂಡ್ ಗ್ಲೋಸ್ ಇದ್ದು ಹರಿದಿದ್ದು. ಈಸ್ ಫಿಂಗರ್ ಟಿಪ್ಸ್ ಶೋಸ್ ಥ್ರೂ ದೆಮ್ ಆ್ಯಂಡ್ ಕ್ಯಾರಿಡ್ ಎ ಕೇನ್. ನೋಡ್ರಿ, ಅವನ ಒಂದು ಬೆರಳುಗಳು ಆ ಒಂದು ಕೈಚೀಲದಿಂದ ಹ್ಯಾಂಡ್ ಗ್ಲೋಸಿಂದ ಕಾಣ್ತಿದ್ದವು ಅಂತಕ್ಕಂಥದ್ದು. ಏನಂದ್ರೆ ಛತ್ರಿ ಹಿಡ್ಕೊಂಬಂದಿದ್ರು. ವಿಚ್ ವಾಸ್ ಸ್ಕೆಲ್ಟನ್ ಆಫ್ ಓನ್. ಆ ಛತ್ರಿ ಹೆಂಗಿತ್ತಪ್ಪ ಅಂತಂದ್ರೆ ಅಸ್ಥಿ ಪಂಜರ ಕರಿಬಿ ಹೊಸಿದಂಗಾಗಿತ್ತು. ಔಟ್ ಅಂಬ್ರೇಲಾ, ಅದು ಕೂಡ ಏನಪ್ಪ ಅಂದ್ರೆ ಹರಿದಿತ್ತು. ವೆನ್ ಹಿ ಎಂಟರ್ಡ್ ದ ರೂಮ್. ಆ ಸಂದರ್ಭದಲ್ಲಿ ರೂಮಿಗೆ ಬಂದಾಗ, ಹಿ ಬೋಡ್ ಟು ಆಲ್ ಆ್ಯಂಡ್ ಸ್ಲೋಲಿ ರಿಮೂವ್ಡ್ ಈಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್. ಎಲ್ಲರ ಮುಂದೆ ತಲೆಯನ್ನು ಬಾಗಿಸಿ ನಿಧಾನಕ್ಕೆ ಅಲ್ಲಿ ಕೈಗೆ ಧರಿಸಿರ್ತಕ್ಕಂತಹ ಆ ಒಂದು ಹ್ಯಾಂಡ್ ಗ್ಲೌಸನ್ನು ತೆಗಿತಾರ. ಅದೇ ರೀತಿಯಾಗಿ ತಲೆ ಮೇಲೆ ಇರ್ತಕ್ಕಂತಹ ಟೊಪ್ಪಿಗೆಯನ್ನು ಕೂಡ ತೆಗಿತಾರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಬ್ರೀಫ್ಲಿ ಮಾಡಿದ್ವಿ. ಅಪಿರಿಯನ್ಸ್ ಮ್ಯಾನರ್ಸ್ ಆಫ್ ಡಾನ್ ಅಂಡ್ ಜೆಮ್ಲೋ ಅಂತಕ್ಕಂಥದ್ದಲ್ಲಿ ತಿಳ್ಕೋಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋದಾದರೆ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ. ಹೌ ಡಿಡ್ ಡಾನ್ ಅನ್ಸೆಲ್ಮೋ ಗ್ರೀಟ್ ದ ಗೆಸ್ಟ್ ಹೂ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಮ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಕೋಬಹುದು. ಅದಕ್ಕೆ ಒಂಚೂರು ನಾವಿಲ್ಲಿ ಪ್ರತಿಯೊಂದನ್ನು ತಿಳ್ಕೊಬೇಕಾಗತ್ತೆ.
ಏನಾಗ್ಯದ ಎತ್ತಾಗ್ಯದ ಅಂತಕ್ಕಂಥದ್ದು ನೋಡ್ರಿ. ದ ಓಲ್ಡ್ ಮ್ಯಾನ್ ಬೋ ಟು ಆಲ್ ದೆಮ್ ಇನ್ ರೂಮ್. ಓಲ್ಡ್ ಮ್ಯಾನ್ ಏನು ಮಾಡ್ತಾರ, ತಲೆಯನ್ನು ಬಾಗಿಸ್ತಾರ, ರೆಸ್ಪೆಕ್ಟ್ ತೋರಿಸ್ತಾರ ಆ ರೂಮ್ನಲ್ಲಿ ಹೋಗಿ. ದೆನ್ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ ಸ್ಲೋಲಿ. ಈಗಾಗಲೇ ಕೇರ್ಫುಲ್ಲಾಗಿ ತೆಗಿಬೇಕು, ಯಾಕಂದ್ರೆ ಹರಿದಿತ್ತದು. ದೆನ್ ದ ಓಲ್ಡ್ ಮ್ಯಾನ್ ಹ್ಯಾಂಡೆಡ್ ಹೀಸ್ ಥಿಂಗ್ಸ್ ಟು ದ ಬಾಯ್ ಹೂ ಸ್ಟುಡ್ ಒಬಿಡಿಯೆಂಟ್ಲಿ ಹೀ ಚೇರ್ ಅಂತೇಳಿ. ಇವನ ಚೇರ್ ಹಿಂದೆ, ಈ ಒಂದು ಡಾನ್ ಅನ್ಸೆಲ್ಮೋನ ಹಿಂದೆ ಒಬ್ಬ ಹುಡುಗ ನಿಂತಿದ್ದ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡಬಹುದು ಅಂತಕ್ಕಂಥದ್ದು. ಯಾವ ರೀತಿ ಗ್ರೀಟಿಂಗ್ ಮಾಡಿಕೊಂಡ್ರು, ಬಂದ ತಕ್ಷಣ ಅವರೆಲ್ಲರ ಮುಂದೆ ರೂಮ್ ಮುಂದೆ ತಲೆಯನ್ನು ಬಾಗ್ತಾರೆ. ಸ್ಲೋ ಆಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಹ್ಯಾಂಡ್ ಗ್ಲೌಸನ್ನು ತೆಗಿತಾರೆ, ಹ್ಯಾಟನ್ನು ಕೂಡ ತೆಗಿತಾರೆ, ಕೇರ್ಫುಲ್ಲಾಗಿ ತೆಗಿತಾರೆ ಅಂತಕ್ಕಂಥದ್ದು. ಇವ್ರ ಹಿಂದೆ ಏನಾದ್ರಪ್ಪ ಅಂತಂದ್ರೆ ಒಬ್ಬ ಹುಡುಗ ನಿಂತಿದ್ದ ಅಂತೇಳಿ ನಾವಿಲ್ಲಿ ನೋಡಬಹುದು. ಅದಕ್ಕಾಗಿ ಸ್ವಲ್ಪ ನೀವು ಅಲರ್ಟ್ ಆಗಿ ಅದನ್ನು ನೋಡ್ಕೋಬೇಕು. ವಾಟ್ ಡಿಡ್ ಅಮೇರಿಕನ್ಸ್ ಡಿಸ್ಕವರ್ ಆಫ್ಟರ್ ದ ಸರ್ವೆ. ಅಮೇರಿಕನ್ ಸರ್ವೆ ಆದ ನಂತರ ಏನು ಮಾಡಿರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು ಅಂತಂದ್ರೆ, ಆಫ್ಟರ್ ದ ಸರ್ವೆ ಅಂದ್ರೇನು, ಸಮೀಕ್ಷೆ ಮಾಡಿದ ನಂತರ. ಅಮೇರಿಕನ್ಸ್ ಡಿಸ್ಕವರ್ಡ್, ಅವರು ಸಂಶೋಧನೆ ಮಾಡಿದ ನಂತರ, ಡಾನ್ ಅನ್ಸೆಂಬ್ಲೋ ಓನ್ಸ್ ಮೋರ್ ದ್ಯಾನ್ 8 ಎಕರೆ ಆಫ್ ದ ಲ್ಯಾಂಡ್ ವಿಚ್ ಎಕ್ಸ್ಟೆಂಡ್ಸ್ ಎಕ್ಸ್ಟ್ರಾ ದ ರಿವರ್ ಅಂತಕ್ಕಂಥದ್ದು. ಈ ಒಂದು ನದಿಯನ್ನು ದಾಟಿಯೂ ಕೂಡ ಅಥವಾ ಹಳ್ಳವನ್ನು ದಾಟಿಯೂ ಕೂಡ ಈ ಒಂದು ಡಾನ್ ಅನ್ಸೆಲ್ಮನ ಆಸ್ತಿ ಇದೆ ಅಂತಕ್ಕಂಥದ್ದನ್ನು ಅವರು ತಿಳ್ಕೊಂಡ್ರು ಅಂತಕ್ಕಂಥದ್ದು. ಇದನ್ನು ನೀವು ಸರಿಯಾಗಿ ತಿಳ್ಕೋಬೇಕು ಏನು ಅಂತಕ್ಕಂಥದ್ದು. ಓಕೆ, ಹಾಗಾಗಿ ನೆಕ್ಸ್ಟು, ದ ಸ್ಟೋರಿ ಟೆಲ್ಲರ್ ಆಫರ್ಡ್ ದ ಓಲ್ಡ್ ಮ್ಯಾನ್ ಆಲ್ಮೋಸ್ಟ್ ಡಬಲ್ ವಾಟ್ ಈ ಹ್ಯಾಡ್ ಕೋಟೆಡ್ ಅರ್ಲಿಯರ್ ವಾಯ್ ಅಂತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಇಲ್ಲಿ ಕೇಳ್ತಾರೆ. ಅವಾಗ ನೀವೇನು ಹೇಳ್ಬೇಕಂದ್ರೆ, ಸ್ಟೋರಿ ಟೆಲ್ಲರ್ ಆಫರ್ಡ್ ಓಲ್ಡ್ ಮ್ಯಾನ್ ಆಲ್ಮೋಸ್ಟ್ ಡಬಲ್ ಆಫ್. ನೋಡ್ರಿ, ಸ್ಟೋರಿ ಟೆಲ್ಲರ್ ಏನು ಮಾಡಿದ ಅಂತಂದ್ರೆ ಆಫರ್ ಕೊಟ್ರ ಯಾರಿಗೆ, ನಮ್ಮ ಡಾನ್ ಅನ್ಸೆಲ್ಮೋರ್ಗೆ, ಡಬಲ್ ವಾಟ್ ಈ ಹ್ಯಾಡ್ ಕೋಟೆಡ್ ಅರ್ಲಿಯರ್. ಮೊದಲೇನು ಹೇಳಿತ್ತಲ್ಲ ಅದಕ್ಕಿಂತ ಮುಂಚೆ. ಬಿಕಾಸ್ ಯಾಕಂದ್ರೆ he discovered that Don Ensemble owned more than 8 acres of land which extends across the river. ಆ ರಿವರ್ನ ದಾಟಿಯೂ ಕೂಡ ಇವರ ಭೂಮಿ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಇವರು ಡಬಲ್ ಆಫರ್ ಕೊಟ್ಟರು. ಓಕೆ, ಅದನ್ನು ಸ್ವಲ್ಪ ನೀವು ತಿಳ್ಕೋಬೇಕು ಅಂತಕ್ಕಂಥದ್ದು ನಾವಿಲ್ಲಿ ನೋಡಬಹುದು. ಇನ್ನು ವಾಟ್ ವಾಸ್ ರಿಯಾಕ್ಷನ್ ಆಫ್ ದ ಓಲ್ಡ್ ಮ್ಯಾನ್ ಟು ದ ಸ್ಟೋರಿ ಟೆಲ್ಲರ್ ಆಫರ್. ಅವಾಗ ಸ್ಟೋರಿ ಟೆಲ್ಲರ್ ಆಫರ್ ಕೊಟ್ಟಾಗ ನಮ್ಮ ಡಾನ್ ಅನ್ಸೆಂಬ್ಲ್ ಅವ್ರದ್ದು ಹೆಂಗೆ ರಿಯಾಕ್ಷನ್ ಇತ್ತು ಅಂತ ನೀವು ಇಲ್ಲಿ ನೋಡಬಹುದು. ದ ಓಲ್ಡ್ ಮ್ಯಾನ್ ಹಗ್ ಈಸ್ ಹೆಡ್ ಫಾರ್ ಎ ಮೂಮೆಂಟ್ ಇನ್ ಥಾಟ್. ಒಂದ್ಸಲ ವಿಚಾರ ಮಾಡಿ ಗೋಣಗಾಡಿಸ್ತಾರೆ. ಸ್ಟುಡ್ ಅಪ್, ಎದ್ನಿತ್ರು. ಸ್ಟೇಡ್ ಅಟ್ ದ ಸ್ಟೋರಿ ಟೆಲ್ಲರ್ಸ್ ಆಫರ್. ಅವ್ರು ಹೇಳಿದಕ್ಕೆ ಬರೀ ಗೋಣ ಹಾಕಿರ ಅಷ್ಟೇ, ಮತ್ತೇನು ರಿಯಾಕ್ಷನನ್ನು ಇವರು ಮಾಡಲಿಲ್ಲ. ನೆಕ್ಸ್ಟ್, ವಾಟ್ ಡಿಡ್ ಓಲ್ಡ್ ಮ್ಯಾನ್ ಡಾನ್ ಅನ್ಸೆಲ್ಮೋ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ. 2023 ಮಾರ್ಚಲ್ಲಿ ಬಂದಿರತಕ್ಕಂಥ ಒಂದು ಕ್ವಶನ್ ಇದು. ಇದಕ್ಕೆ ನಾವೇನಂತೀವಿ ನೋಡ್ರಿ, ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವೀನಿಯನ್ಸ್. ನೋಡ್ರಿ, ಕನ್ವೀನಿಯನ್ಸ್ ಮಾಡ್ತಾರೆ ಯಾರಿಗೆ, ಡಾನ್ ಅನ್ಸೆಲ್ಮೋಗೆ, ಟು ಎಕ್ಸೆಪ್ಟ್ ಮೋರ್ ಮನಿ ಬಿಕಾಸ್ ಡಾನ್ ಅನ್ಸೆಲ್ಮೋ ಫೆಲ್ಟ್ ದ್ಯಾಟ್ ಹಿ ವಾಸ್ ಇನ್ಸಲ್ಟೆಡ್ ಬೈ ಆಫರ್. ಅವ್ರು ಆಫರ್ ಕೊಟ್ಟರು ಕೂಡ, ಕನ್ವಿನ್ಸ್ ಮಾಡಿದ್ರು ಕೂಡ ಡಾನ್ ಅನ್ಸೆಲ್ಮೋ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ನನಗೆ ಇನ್ಸಲ್ಟ್ ಮಾಡಿರಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಇನ್ನು ನೆಕ್ಸ್ಟು, ವಾಟ್ ಮೇಕ್ ಯು ಫೀಲ್ ದ್ಯಾಟ್ ಅಮೇರಿಕನ್ ಫ್ರೆಂಡ್ಸ್ ವೇರ್ ಟ್ರುತ್ಫುಲ್ ಪೀಪಲ್ ಅಂತಕ್ಕಂಥದ್ದನ್ನು ನೀವು ಯಾಕೆ ಹೇಳ್ತೀರಿ, ಅಮೇರಿಕಾ ಜನರು ಯಾಕೆ ಟ್ರುತ್ಫುಲ್ ಆಗಿರ್ತಾರೆ ಅಂತಕ್ಕಂಥದ್ದು ಕೇಳಿದ್ರೆ, ಡಾನ್ ಅನ್ಸೆಂಬ್ಲೋ ಹ್ಯಾಡ್ ಅಗ್ರೀಡ್ ಟು ಸೆಲ್ ಹಿಸ್ ಲ್ಯಾಂಡ್ ಅಮೇರಿಕನ್ಸ್ ಫಾರ್ $1,200. ನಿಮಗೆ ಈಗಾಗಲೇ ಗೊತ್ತದ, 1200 ಎಕರೆ ಡಾಲರ್ಗೆ ಒಂದು ಎಕರೆಯನ್ನು ಕೊಟ್ಟಿದ್ದರು. ವೆನ್ ಆ್ಯನ್ ಎಂಜಿನಿಯರ್ಸ್ ವಾಸ್ ಸೆಂಟ್ ಟು ದ ಸರ್ವೆ ದ ಲ್ಯಾಂಡನ್ನು ಸರ್ವೆ ಅವರೇನಪ್ಪ ಅಂದ್ರೆ ಅದನ್ನು ಭೂಮಿಯನ್ನು ಅಳಿಲಾಕೆ ಬಂದರು. ದೇ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓಡ್ ಮೋರ್ ದ್ಯಾನ್ 8 ಎಕರೇಜ್ ಟ್ವೈಸ್ ಆ್ಯಸ್ ಮಚ್ ಆ್ಯಸ್ ಡಾನ್ ಥಾಟ್. ಡಾನ್ ಅನ್ಸೆಲ್ಮೋ ವಿಚಾರ ಮಾಡಿದ ಪ್ರಕಾರ ಅದು ಡಬಲ್ ಆಗಿತ್ತು. ಸೊ ಅಮೇರಿಕನ್ಸ್ ವೇರ್ ರೆಡಿ ಟು ಪೇ ಮೋರ್ ಮನಿ ಟು ದ ಡಾನ್ ಅನ್ಸೆಲ್ಮೋ ಅಂತಕ್ಕಂಥದ್ದು. ಅಮೇರಿಕಾದವರು ಇವರಿಗೆ ನಿಜವಾಗ್ಲೂ ಕೂಡ ಯಾಕೆ ಟ್ರುತ್ಫುಲ್ ಮನುಷ್ಯರು ಅಂತ ಕರಿತೀವಿ ಅಂತಂದ್ರೆ, ಸತ್ಯವಾದಿಗಳು ಯಾಕೆ ಕರಿತೀವಿ ಅಂದ್ರೆ, ಇವ್ರಿಗೆ ಎಕ್ಸ್ಟ್ರಾ ಬಂದಿದ್ದನ್ನು ನಾವು ಬೇಕಾದ್ರೆ ಎಕ್ಸ್ಟ್ರಾ ರೊಕ್ಕ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ಮಾತಾಡಿದರು ಅಂತಕ್ಕಂಥ ನಾವಿಲ್ಲಿ ತಿಳ್ಕೊಬಹುದು. ವೈ ಡಿಡ್ ಸ್ಟೋರಿ ಟೆಲ್ಲರ್ ಸೇ ದ್ಯಾಟ್ ದ ಅಮೇರಿಕನ್ಸ್ ವೇರ್ ಬೋನಾಜೆಂಟೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಮೇರಿಕನ್ಸ್ ಯಾಕೆ ಗುಡ್ ಪೀಪಲ್, ದೇ ಆರ್ ಗುಡ್ ಪೀಪಲ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ದ ಸ್ಟೋರಿ ಟೆಲ್ಲರ್ ಸೇಡ್ ದ್ಯಾಟ್ ದ ಅಮೇರಿಕನ್ಸ್ ಆರ್ ಬೋನಾಜೆಂಟೆ ಬಿಕಾಸ್ ದೇ ಡಿಡ್ ನಾಟ್ ವಾಂಟ್ ಟು ಚೀಟ್. ಮೋಸ ಮಾಡಲಿಕ್ಕೆ ಇಷ್ಟಪಡಲಿಲ್ಲ ಅವರು. ಡಾನ್ ಅನ್ಸೆಲ್ಮೋ ದೇ ವೇರ್ ವಿಲ್ಲಿಂಗ್ ಟು ಪೇ ಡಾನ್ ಅನ್ಸೆಲ್ಮೋ ಟ್ವೈಸ್ ದ ಮನಿ ಆಫ್ ಹೀಸ್ ಲ್ಯಾಂಡ್. ಡಬಲ್ ದುಡ್ಡು ನಿಮ್ಮದು ಆಗತ್ರಿ ಅಂತಕ್ಕಂಥ ಸತ್ಯವನ್ನೇ ಹೇಳಿದರೆ ಹೊರತು ಅವರಿವರು ಚೀಟ್ ಮಾಡೋ ಉದ್ದೇಶ ಇರಲಿಲ್ಲ ಅಂತಕ್ಕಂಥದ್ದು. ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು.
ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್? 2016 ಜೂನ್ ಮತ್ತು 2020 ಏಪ್ರಿಲ್ದಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದೆ ಇದು. ಸರಿಯಾಗಿ ನೋಡ್ಕೊಡ್ರಿ. ಅಮೇರಿಕನ್ ಸರ್ವೇಡ್ ದ ಲ್ಯಾಂಡ್, ಫೌಂಡ್ ದ್ಯಾಟ್ ಲ್ಯಾಂಡ್ ವಾಸ್ ಮೋರ್ ದ್ಯಾನ್ 8 ಎಕರೆ. ದೇ ಆಫರ್ಡ್ ಡಬಲ್ ಅಮೌಂಟ್ ಫಾರ್ ದ ಲ್ಯಾಂಡ್. ಎರಡು ಏನಪ್ಪ ಅಂತಾರೆ, ನಮಗೆ ಡಬಲ್ ಅಮೌಂಟನ್ನು ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು. ಹಿ ರಿಜೆಕ್ಟೆಡ್ ದ ಆಫರ್, ಸ್ಟಿಕ್ ಟು ದ ವರ್ಡ್ what had already quoted. This shows that he was man of principle. ಅದು ಏನು ತೋರಿಸ್ಕೊಡತ್ತ ಅಂತಂದ್ರೆ, ನನಗೆ ಅದಕ್ಕೆ ನಾನು ಒಪ್ಕೊಳ್ಳಲ್ಲ ಅಂತಕ್ಕಂಥ ರಿಜೆಕ್ಟ್ ಮಾಡಿಕೊಂಡು ತನ್ನ ಬಡ್ಡಿಗೆಯನ್ನು ತಗೊಂಡು ತಾನು ಮುಂದೆ ಸಾಗುತ್ತಾನೆ. ಇದೇನು ತೋರಿಸ್ಕೊಡತ್ತ ಅಂತಂದ್ರೆ, ಡಾನ್ ಅನ್ಸೆಲ್ಮೋ ಅವರು ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದನ್ನು ತೋರಿಸ್ಕೊಡುತ್ತೆ. ಅದಕ್ಕಾಗಿ ನೀವು ಸರಿಯಾಗಿ ಅದನ್ನು ನೋಡ್ಕೋಬೇಕು. ಇನ್ನು ವಾಟ್ ಮೇಡ್ ಅಮೇರಿಕನ್ಸ್ ಕಂಪ್ಲೇನ್ ಅಗ್ನೆಸ್ಟ್ ದ ಚಿಲ್ಡ್ರನ್ ಆಫ್ ರಿಯನ್ ಮೇಡಿಯೋ? 2018 ಏಪ್ರಿಲಲ್ಲಿ ಬಂದಿರತಕ್ಕಂಥ ಕ್ವಶನ್ಗೆ ಆನ್ಸರ್ ಏನು ಅಂತ ಕೇಳಿದ್ರೆ ಭಾಳ ಅದ್ಭುತವಾಗಿದೆ. ದ ಅಮೇರಿಕನ್ಸ್ ಕಂಪ್ಲೇಂಟ್ ದ ಸ್ಟೋರಿ ಟೆಲ್ಲರ್ ದ್ಯಾಟ್ ದ ಚಿಲ್ಡ್ರನ್ ಆಫ್ ವಿಲೇಜ್ ವೇರ್ ರನ್ನಿಂಗ್. ಅಲ್ಲಿರ್ತಕ್ಕಂತಹ ಹಳ್ಳಿಯ ಒಂದು ಮಕ್ಕಳು ಏನು ಮಾಡ್ತಿದ್ವು ಅಂತಂದ್ರೆ, ಅಲ್ಲಿ ಓಡಾಡ್ತಿದ್ದು ಅರೌಂಡ್ ದ ಲ್ಯಾಂಡ್, ಆ ಒಂದು ಭೂಮಿಯ ಸುತ್ತಮುತ್ತ ಓಡಾಡ್ತಿದ್ದು. ಪ್ಲೇಯಿಂಗ್ ಟು ದ ಆರ್ಚರ್ಡ್, ಅಲ್ಲಿ ಆಡ್ತಿದ್ದು. ಪುಟ್ಟಿಂಗ್ ಫೆನ್ಸ್, ಬೇಲಿಯನ್ನು ಹಾಕ್ತಿದ್ದು. ಅರೌಂಡ್ ದೇರ್ ಪ್ಲೇ ಏರಿಯಾ, ಅವೆಲ್ಲ ಏನು ಮಾಡಿದ್ವು ಅಂದ್ರೆ ತಾವು ಆಟ ಆಡೋ ಏರಿಯಾನ ಮಾಡ್ಕೊಂಡು ಬಿಟ್ಟಿದ್ದು. ಆಮೇಲೆ ನೆಕ್ಸ್ಟ್ ಏನಂತಾರೆ ಅಂದ್ರೆ ಪ್ಲಕ್ಕಿಂಗ್ ಅಂದರೆ ಕಿತ್ಕೊಳ್ಳೋದು. ಫ್ಲವರ್ಸ್ ಫ್ರಮ್ ದ ಟ್ರೀಸ್, ಆ ಒಂದು ಗಿಡದಿಂದ ಹಣ್ಣುಗಳನ್ನು ಕೂಡ ಹೂಗಳನ್ನ ಕಿತ್ಕೋತಿದ್ರು. ಲಾಫಿಂಗ್, ನಗುತ್ತಿದ್ರು. ವೆನ್ ಎವರ್ ದೇ ವೇರ್ ಸ್ಪೋಕನ್ ದೇ ಲಾಫ್ಡ್ ಅಟ್ ದ ಅಮೇರಿಕನ್ಸ್ ಆರ್ ರಿಪ್ಲೈಡ್ ಇನ್ ಸ್ಪ್ಯಾನಿಷ್. ಅವರು ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತಾಡಿ ನಗುತ್ತಿದ್ರು. ಸೊ ದೇ ಕುಡ್ ನಾಟ್ ಎಂಜಾಯ್ ದೇರ್ ಪ್ರಾಪರ್ಟಿ. ಅದಕ್ಕಾಗಿ ಅವರಿಗೆ ಆ ಒಂದು ಆಸ್ತಿಯಲ್ಲಿ ಎಂಜಾಯ್ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನಾವಿಲ್ಲಿ ಹೇಳಬಹುದು. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇದು ಕ್ವಶನ್ ಹಲವಾರು ಬಾರಿ ರಿಪೀಟ್ ಆಗ್ಯದ. ಇನ್ನು ನೆಕ್ಸ್ಟ್ ನೋಡೋಣ್ರಿ. ಡಾನ್ ಅನ್ಸೆಲ್ಮೋ ಹ್ಯಾಡ್ ಕನ್ಸರ್ನ್ ಫಾರ್ ದ ಚಿಲ್ಡ್ರನ್ ಇಯನ್ ಮೇಡಿಯೋ, ಎಕ್ಸ್ಪ್ಲೇನ್ ಬ್ರೀಫ್ಲಿ. 2016 ಏಪ್ರಿಲ್ ಬಿದ್ದಿರತಕ್ಕಂತಹ ಒಂದು ಅವ್ರ ಬಗ್ಗೆ ಏನು ಇವರು ಕನ್ಸರ್ನ್ ಮಾಡ್ತಾರೆ ಅಂತ ಕೇಳಿದ್ರೆ, ಡಾನ್ ಅನ್ಸೆಲ್ಮೋ ಲವ್ಡ್ ದ ಚಿಲ್ಡ್ರನ್ ಇಯನ್ ಮೇಡಿಯೋ ವೆರಿ ಮಚ್. ಆ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳನ್ನು ಭಾಳಷ್ಟು ಅವರು ಪ್ರೀತಿಸ್ತಾ ಇದ್ರು. ಎವ್ರಿ ಟೈಮ್ ಚೈಲ್ಡ್ ವಾಸ್ ಬಾರ್ನ್ ಇನ್ ದ ವಿಲೇಜ್, ಆ ಒಂದು ಹಳ್ಳಿಯಲ್ಲಿ ಜನಿಸಿರ್ತಕ್ಕಂತಹ ಪ್ರತಿ ಕ್ಷಣದ ಆ ಮಗುವಿನ ಜನನದ ಒಂದು ನಂತರ he had planted a tree for the child, that child, ಆ ಒಂದು ಮಗುವಿನ ನೆನಪಿಗೋಸ್ಕರ ಒಂದು ಗಿಡಗಳನ್ನ ನೆಡ್ತಿದ್ರು. he said that the trees in that orchard are not his, are not mine ಅಂತ ಹೇಳಿದ್ರ ಅರ್ಥ ಏನಂತಂದ್ರೆ, ಅಲ್ಲಿರ್ತಕ್ಕಂತಹ ಗಿಡಗಳು ನನ್ನವಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್, ಅದು ಹಳ್ಳಿಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಸಂಬಂಧಪಟ್ಟಿದ್ದು. ಸೊ ಈ ಕುಡ್ ನಾಟ್ ಸೆಲ್ ದ ಟ್ರೀಸ್ ಟು ದ ಅಮೇರಿಕನ್ಸ್, ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ಅಮೇರಿಕನ್ಸ್ಗೆ ಆ ಗಿಡಗಳನ್ನು ಮಾರಾಟ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ಇಲ್ಲಿ ಹೇಳಿದರು. ಅದಕ್ಕಾಗಿ ಸರಿಯಾಗಿ ನೀವು ತಿಳ್ಕೋಬೇಕು. ನೆಕ್ಸ್ಟ್, ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಅಬೌಟ್ ಹೀಸ್ ಲ್ಯಾಂಡ್ ಅಂಡ್ ಚಿಲ್ಡ್ರನ್ ಇಯನ್ ಮೇಡಿಯೋ, ಸಪೋರ್ಟ್ ದಿ ಸ್ಟೇಟ್ಮೆಂಟ್ ವಿತ್ ಯುವರ್ ಆನ್ಸರ್. 2017 ಏಪ್ರಿಲ್ 2019 ಏಪ್ರಿಲ್ ಬಿದ್ದಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಇದನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ಡಾನ್ ಅನ್ಸೆಲ್ಮೋ ಲವ್ಡ್ ದ ಚಿಲ್ಡ್ರನ್ ಆಫ್ ರಿಯನ್ ಮೇಡಿಯೋ ವೆರಿ ಮಚ್. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ಗಳು ರಿಪೀಟ್ ಆಗ್ತಾ ಇದ್ದಾವೆ. ಎವ್ರಿ ಟೈಮ್ ಎ ಚೈಲ್ಡ್ ವಾಸ್ ಬಾರ್ನ್ ಇನ್ ದಟ್ ವಿಲೇಜ್ he had planted a tree, that child, he said, trees in that orchard are not his, they belong to the children of village, so he could not sell the trees to the Americans. ಸೇಮ್ ಕ್ವಶನ್ಗೆ ಸೇಮ್ ಆನ್ಸರ್ ನಾವಿಲ್ಲಿ ನೋಡಾಕತ್ತೀವಿ. ಆನ್ಸರ್ ಸೇಮ್ ಇದ್ದರೂ ಕೂಡ ಕ್ವಶನ್ಗಳನ್ನ ಟ್ವಿಸ್ಟ್ ಮಾಡೋಣ, ಅದನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ಕ್ವಶನ್ಗಳು ಏನು ಬೇಕಾದಿರಲಿ, ಆನ್ಸರ್ ಮಾತ್ರ ಸೇಮ್ ಬರ್ತಾ ಇದ್ದಾವೆ, ಅದನ್ನು ನೀವು ಸ್ವಲ್ಪ ನೋಡ್ಕೋಬೇಕು ಏನಾಗಿದೆ ಅಂತಕ್ಕಂಥದ್ದನ್ನು. ಇನ್ನು ನೆಕ್ಸ್ಟು, ವೈ ವಾಸ್ ಸ್ಟೋರಿ ಟೆಲ್ಲರ್ ಅನೇಬಲ್ ಟು ಕನ್ವೀನಿಯನ್ಸ್ ದ ಓಲ್ಡ್ ಮ್ಯಾನ್? 2017 ಏಪ್ರಿಲ್ದಲ್ಲಿ ಬಿದ್ದಿರ್ತಕ್ಕಂಥ ಕ್ವಶನನ್ನು ನೋಡಿದ್ರೆ, ದ ಸ್ಟೋರಿ ಟೆಲ್ಲರ್ ವಾಸ್ ನಾಟ್ ಅನೇಬಲ್ ಟು ಕನ್ವೀನಿಯನ್ಸ್ ಟು ದ ಓಲ್ಡ್ ಮ್ಯಾನ್ ಬಿಕಾಸ್ ದ ಓಲ್ಡ್ ಮ್ಯಾನ್ ಇನ್ಸಿಸ್ಟೆಡ್ ದ್ಯಾಟ್ he had sold the property and not the trees which belonged to the children, so he had not taken double the price fixed for the land. ಒಮ್ಮೆ ಫಿಕ್ಸ್ ಮಾಡೈತಿ, ನಾ ಅದನ್ನು ಡಬಲ್ ಆಗಿ ತಗೊಳ್ಳಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಡಾನ್ ಅನ್ಸೆಲ್ಮೋ ಅವರು ಹೇಳ್ತಾರೆ. ಅದಕ್ಕಾಗಿ ಅದನ್ನು ಕೂಡ ನೀವು ಸ್ವಲ್ಪ ನೋಡ್ಕೋಬೇಕು. ಹೌ ವಾಸ್ ಪ್ರಾಬ್ಲಮ್ ದ ಓನರ್ಶಿಪ್ ರಿಸಾಲ್ವ್ಡ್ ಬೈ ದ ಅಮೇರಿಕನ್ಸ್? ಹೆಂಗೆ ಅದನ್ನು ರಿಸಾಲ್ವ್ ಮಾಡ್ಕೊಂಡ್ರು ಅಂತಂದ್ರೆ,
Americans bought the tree in the orchard from the descendants of Don Anselmo. It took a long time because they purchased from ಫಾರ್ ಇಂಡಿವಿಜುವಲ್ ಆಫ್ ರಿಯಲ್ ಮೀಡಿಯೋ ಅಂತಕ್ಕಂಥದ್ದನ್ನು ನಾವಿಲ್ಲಿ ಒಂದು ವೇಳೆ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ವೈಯಕ್ತಿಕವಾಗಿ ಆ ಮಕ್ಕಳನ್ನು ಭೇಟಿಯಾಗ್ರಿ ಅಂತಕ್ಕಂಥ ಮಾತನ್ನು ಕೂಡ ಇವರು ಹೇಳಿದರು ಅಂತ. ಭಾಳ ಲಾಂಗ್ ಟೈಮ್ ಆಗತ್ತೆ ಅಂತಕ್ಕಂಥದ್ದನ್ನು ಕೂಡ. ಇನ್ನು ವೈ ಡಿಡ್ ಅಮೇರಿಕನ್ಸ್ ವಾಂಟ್ ಟು ಬೈ ಡಾನ್ ಅನ್ಸೆಮ್ನೋಸ್ ಲ್ಯಾಂಡ್? ಯಾಕೆ ಡಾನ್ ಅನ್ಸೆಮ್ನೋ ಭೂಮಿಯನ್ನೇ ತಗೋಬೇಕು ಅಂತಂದ್ರೆ ಡಾನ್ ಅನ್ಸೆಮ್ನೋಸ್ ಲ್ಯಾಂಡ್ ಹ್ಯಾಡ್ ಎ ಗುಡ್ ವಾಟರ್ ಸೋರ್ಸ್ ಆ್ಯಸ್ ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ದ ಲ್ಯಾಂಡ್. ಹೀಸ್ ಆರ್ಚರ್ಡ್ ವಾಸ್ ಬ್ಯೂಟಿಫುಲ್ ಆ್ಯಂಡ್ ಹೀಸ್ ಹೌಸ್ ವಾಸ್ ಕ್ವಿಂಟ್. ಇವನು ಮನೆ ಚೆನ್ನಾಗಿತ್ತು, ಆಮೇಲೆ ಉದ್ಯಾನವನ ಸುಂದರವಾಗಿತ್ತು. ಇವರ ಹೊಲದಲ್ಲಿಯೂ ಕೂಡ ಏನಾಗಿತ್ತಪ್ಪ ಅಂದ್ರೆ ಅಲ್ಲಿ ನದಿ ಹರಿದಿತ್ತು ಅಂತಕ್ಕಂಥದ್ದು, ಹಳ್ಳ ಕೊಳ್ಳ ಹರಿದಿತ್ತು ಅಂತಕ್ಕಂಥ ವಿಚಾರ ಅವ್ರದ್ದಾಗಿತ್ತು. ಇನ್ನು ವಾಟ್ ಫೀಚರ್ಸ್ ಆಫ್ ಡಾನ್ ಅನ್ಸೆಮ್ನೋ ಪ್ರಾಪರ್ಟಿ ಅಟ್ರಾಕ್ಟೆಡ್ ದ ಅಮೇರಿಕನ್ಸ್ ಟು ಬಾಯ್ ಇಟ್? 2023 ಜೂನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗೊಂದು ಆನ್ಸರ್ ನೋಡಬೇಕು ಅಂತಂದ್ರೆ ಸೇಮ್ ಇದೆ. ದ ಡಾನ್ ಅನ್ಸೆಮ್ನೋ ಲ್ಯಾಂಡ್ ಹ್ಯಾಡ್ ಎ ಗುಡ್ ವಾಟರ್ ಸೋರ್ಸ್ ಆ್ಯಸ್ ಲಿಟಲ್ ಕ್ರ್ಯಾಕ್ ರ್ಯಾನ್ ಥ್ರೂ ದ ಲ್ಯಾಂಡ್. ಹೀಸ್ ಆರ್ಚರ್ಡ್ ವಾಸ್ ಬ್ಯೂಟಿಫುಲ್ ಆ್ಯಂಡ್ ಹೀಸ್ ಹೌಸ್ ವಾಸ್ ಕ್ವಿಂಟ್ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಹೇಳಬಹುದು. ಇನ್ನು ಅನೇಕ ಬಾರಿ ನಾವು ಕ್ವಶನ್ಗಳನ್ನ ನೋಡ್ತಾ ಇದ್ದೀವಿ. ಡಾನ್ ಅನ್ಸೆಮ್ನೋ ವಾಸ್ ಎ ಜನರಸ್ ಮ್ಯಾನ್. ಜಸ್ಟಿಫೈ. ಹೆಂಗೆ ಜನರಸ್ ಮ್ಯಾನ್ ಜಸ್ಟಿಫೈನ್ಸ್ ಮಾಡಿದಾಗ ಡಾನ್ ಅನ್ಸೆಮ್ನೋ ವಾಸ್ ಎ ಜನರಸ್ ಬಿಕಾಸ್ ಹಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಹಿ ರೆಫ್ಯೂಸ್ ಟು ಟೇಕ್ ದ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದ ಅಮೇರಿಕನ್ಸ್ ಫಾರ್ ಈಸ್ ಲ್ಯಾಂಡ್ ಅಂತ ನಾವಿಲ್ಲಿ ಹೇಳಬಹುದು. ಇನ್ನು ನೀವು ಕೊನೆಯ ಕ್ವಶನ್, ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಮ್ನೋ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್? 2017 ಜೂನ್ರಲ್ಲಿ ಬಿದ್ದದ, 2025 ಮೇನಲ್ಲಿಯೂ ಕೂಡ ಮನೆ ತಾನೇ ಬಿದ್ದಿರ್ತಕ್ಕಂಥ ಕ್ವಶನು. ಅದಕ್ಕೂ ಕೂಡ ಸೇಮ್ ಆನ್ಸರ್ ಏನಪ್ಪ ಅಂದ್ರೆ ಡಾನ್ ಅನ್ಸೆಮ್ನೋ ವಾಸ್ ಜನರಸ್ ಬಿಕಾಸ್ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಹಿ ರೆಫ್ಯೂಸ್ ಟು ಟೇಕ್ ದ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದ ಅಮೇರಿಕನ್ಸ್ ಫಾರ್ ಈಸ್ ಲ್ಯಾಂಡ್ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇಷ್ಟು ಕ್ವಶನ್ಸ್ಗಳ ನೀವು ಎಲ್ಲರಿ ಅಕಸ್ಮಾತಾಗಿ ರಿಪೀಟ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಅಂಕಗಳು ಬರುವ ಸಾಧ್ಯತೆಗಳದಾವ. ಇವು ನಾನು ಹೇಳಿರ್ತಕ್ಕಂತಹ ಒಂದು ಯಾವುದು ಅಂತಂದ್ರೆ ಜೆಂಟಲ್ ಮ್ಯಾನ್ ರಿಯೋನ್ ಮೆಡಿಯೋ ಅಂತಕ್ಕಂಥ ಜೆಂಟಲ್ ಮ್ಯಾನ್ ಆಫ್ ರಿಯೋನ್ ಮೆಡಿಯೋ ಅಂತಕ್ಕಂತಹ ಪಾಠದ ಮೇಲೆ ಇಷ್ಟು ಕ್ವಶನ್ಸ್ಗಳನ್ನ ನೋಡ್ಕೊಂಡಿದ್ದೇ ಆಗಿದ್ರೆ ಆರಾಮಾಗಿ ನಿಮಗೇನಪ್ಪ ಅಂತಂದ್ರೆ ಅಂಕಗಳು ಬರ್ತಾವ. ಇನ್ನು ಮುಂದಿಂದು ಡಾಕ್ಟರ್ BR ಅಂಬೇಡ್ಕರ್ ಪಾಠದ ಮೇಲೆ ಏನೇನು ಇಂಪಾರ್ಟೆಂಟ್ ಬರ್ತಾವ 2-3 ಮಾರ್ಕ್ಸಿಂದು ಕ್ವಶನ್ಸ್ಗಳನ್ನ ಇಷ್ಟು ಓದ್ಕೊಂಡ್ರೆ ಸಾಕು. ಮತ್ತೆ ಮೇಲೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳದಾವ. ಹಾಗಾಗಿ ನೀವು ಚೆನ್ನಾಗಿ ಓದ್ರಿ, ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಬರ್ತಕ್ಕಂಥ ಎಕ್ಸಾಮ್ದಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಬೋರ್ಡ್ನಲ್ಲಿ ಬಿಟ್ಟಿರ್ತಕ್ಕಂತಹ ಎಲ್ಲ ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಿಕೊಂಡು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಿಕೊಂಡು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಸರಿಯಾಗಿ ಇದನ್ನು ನೋಟ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಹಿಡ್ಕೊಂಡು ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ವಿಡಿಯೋ ಶೇರ್ ಮಾಡಿದರೆ ಆದಷ್ಟು ಕೂಡ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೀವು ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಇನ್ನೂ ಇಂಪಾರ್ಟೆಂಟ್ ಹೆಚ್ಚಿನ ವಿಡಿಯೋಗಳನ್ನ ನಿಮಗೆ ಕೊಡ್ತೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು ಅಂತಕ್ಕಂಥ ಮಾತನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.